ಆದವಳು 10 ಸರಿ ಕಾಲ್ ಮಾಡಿದ್ರು 1 ಸರಿನೂ ರಿಸೀವ್ ಮಾಡಿ ಹಲೋ ಅನ್ನೋಕ್ಕಾಗಿಲ್ಲ ಅಂದರೆ ಅದು ಯಾವ ಸೀಮೆ ಗಂಡ. ಇಲ್ಲಿ ನಾನು ಟೆನ್ಷನಲ್ಲಿ ಒದ್ದಾಡ್ತಿದ್ದೀನಿ. ನನಗೇನು ಅರ್ಥ ಆಗ್ತಿಲ್ಲ. ಮನೇಲಿ ನನಗೋಸ್ಕರ ಒಂದು ಜೀವ ಸಾಯ್ತಾ ಇದೆ ಅನ್ನೋದು ಹೊರಗಡೆ ಬದುಕಿರೋ ಆ ಮೃಗಕ್ಕೆ ಒಂಚೂರು ಅರ್ಥ ಆಗೋದು ಬೇಡವಾ? ಅವ್ನು ಯಾವನ್ ಮಾಡಿಟ್ನೋ ಈ ಸಂಸಾರ ಅನ್ನೋದನ್ನು ಅವನೇನಾದರೂ ನನ್ನ ಕೈಗೆ ಸಿಕ್ಕಿದ್ರೆ ನಿನಗೆ ಗೊತ್ತಾಗಲ್ವಾ? ನಿನಗೆ ಗೊತ್ತಾಗಲ್ವಾ? ಒಂದ್ಸರಿ ಕಾಲ್ ಪಿಕ್ ಮಾಡಿಲ್ಲ ಅಂದರೆ ಬ್ಯುಸಿ ಇರ್ತಾರೆ ಅಂತ. ನನಗೆ ರಿಸೀವ್ ಮಾಡೋಕ್ಕಾಗಲ್ಲ, ಆಮೇಲೆ ಫೋನ್ ಮಾಡಬೇಕಂತ ಅರ್ಥ ತಾನೆ? ಇಷ್ಟು ಸಣ್ಣ ವಿಷಯ ಅರ್ಥ ಮಾಡ್ಕೊಳ್ದೆ ಮೇಲಿಂದ ಮೇಲೆ ಕಾಲ್ ಮಾಡ್ತಿದೆಯಲ್ಲ, ನಾನು ಏನಂತ ಅನ್ಕೋಬೇಕು? ಸಾರಿ ಅನಿರುದ್ಧ್, ನಿನ್ನ ಕಂಡೀಷನ್ ಅರ್ಥ ಮಾಡ್ಕೊಳ್ದೆ ಹಾಗೆ ಆಡ್ಬಿಟ್ಟೆ. ನೀನು ಮನೆಯಿಂದ ಹೊರಟ ಮೇಲೆ ಆಫೀಸ್ ಸೇರೋವರೆಗೂ ನನಗೆ ಭಯ ಆಗ್ತಿರುತ್ತೆ. ಆಫೀಸಿಂದ ಹೊರಟ ಮೇಲೆ ಮತ್ತೆ ಮನೆಗೆ ಬರೋವರೆಗೂ ಭಯ ಆಗ್ತಿರುತ್ತೆ. ನಾನು ಏನು ಮಾಡಲಿ? ಫಸ್ಟು ಹೆದರೋದನ್ನು ಬಿಡು. ಯಾರೋ ನನಗೆ ಸ್ಕೆಚ್ ಹಾಕ್ತಿದ್ದಾರೆ ಅಂತ ನಾನು ಓಡಾಡೋದನ್ನು ಬಿಟ್ಟು ಮನೇಲಿ ಕೂತ್ಕೊಳ್ಳೋಕ್ಕಾಗಲ್ಲ. ಹಾಗೇನಾದರೂ ಮಾಡಿದ್ರೆ ನನಗೆ ಮನೆ ಒಳಗೆ ಸ್ಕೆಚ್ ಹಾಕ್ತಾರೆ. ಆಗೇನು ಮಾಡ್ತೀಯಾ? ಹೆದರೋದು ಇದಕ್ಕೆ ಪರಿಹಾರ ಅಲ್ಲ, ಫೈಟ್ ಮಾಡೋದು ಮಾತ್ರ. ಸರಿ, ಸೇಫಾಗಿ ಆಫೀಸ್ ರೀಚ್ ಆದ್ಯಾ? ಆಫೀಸಾ? ಸದ್ಯ ಈಗ ನಡೆದಿದ್ದಕ್ಕೆ ಬದುಕುಳ್ತಿದ್ದೀನಲ್ಲ, ಅದು ನನ್ನ ಪುಣ್ಯ. ಯಾಕೆ ಅನಿರುದ್ಧ್, ಏನಾಯಿತು? ಇಲ್ಲಿ ಯಾವುದೋ ಕೆಲಸದ ಮೇಲೆ ಬಂದಿದ್ದೆ. ಕಾರಿಂದ ಹೊರಗೆ ಬಂದು ನಿಂತಿರ್ಬೇಕಾದ್ರೆ ಯಾರೋ ನನ್ನ ಮೇಲೆ ಮಚ್ಚಲ್ಲಿ ಅಟ್ಯಾಕ್ ಮಾಡಿದ್ರು. ಹಲೋ ಹಲೋ ಪ್ರೇಮ, ಯಾಕೆ ಮಾತಾಡ್ತಿಲ್ಲ? ಹಲೋ ಅನಿರುದ್ಧ್, ಹೇಳು. ನನಗೇನು ಆಗಿಲ್ಲ, ನೀನು ಹೆದರಬೇಡ. ಐ ಆಮ್ ಸೇಫ್. ಪ್ರತಿ ಸರಿನೂ ಹೀಗೆ ಆಗ್ತಾ ಇದ್ರೆ ಪ್ರತಿ ಸರಿನೂ ನೀನು ಐ ಆಮ್ ಸೇಫ್ ಅಂತ ಹೇಳೋ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಯಾಕೋ ಇದನ್ನು ಸುಮ್ಮನೆ ಬಿಡಬಾರ್ದು ಅನ್ನಿಸ್ತಿದೆ ನನಗೆ. ಯಾರೋ ನಮ್ಮನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋದು 100% ನಿಜ. ಅದಕ್ಕೆ ಈಗಲೇ ಹೋಗಿ ನನ್ನ ಫ್ರೆಂಡ್ ಇನ್ಸ್ಪೆಕ್ಟರ್ ಇದ್ದಾನೆ ಅಂತ ಹೇಳಿದ್ನಲ್ಲ, ಅವನಿಗೆ ಕಂಪ್ಲೇಂಟ್ ಕೊಡ್ತೀನಿ. ಹಾಂ, ಹಾಗೆ ಆ ಲಾರಿ ವಿಷಯನೂ ಸೇರಿಸಿ ಕಂಪ್ಲೇಂಟ್ ಕೊಟ್ಬಿಡು. ಆ ಕಂಪ್ಲೇಂಟ್ ಕೊಟ್ಟು ಹಾಗೆ ಸುಮ್ಮನೆ ಬರಬೇಡ. CC ಕ್ಯಾಮ್ರಾದಲ್ಲಿ ಫೂಟೇಜ್ ತೆಗೆಸಿ ಆ ಲಾರಿ ನಂಬರ್ನ ಟ್ರೇಸ್ ಔಟ್ ಮಾಡಿಸಿ ಆ ಲಾರಿ ಡ್ರೈವರ್ನ ಸ್ಟೇಷನ್ಗೆ ಕರೆಸು. ಎಲ್ಲ ವಿಷಯ ಅಲ್ಲೇ ಗೊತ್ತಾಗುತ್ತೆ. ಆಯ್ತಾಯ್ತು, ಪೊಲೀಸ್ನವ್ರಿಗೆ ಇದೆಲ್ಲ ಗೊತ್ತಿರುತ್ತೆ, ನಾನು ಹೇಳ್ಕೊಡ್ಬೇಕಾಗಿಲ್ಲ. ಅವರೆಲ್ಲ ನೋಡ್ಕೊಳ್ತಾರೆ. ನಾನು ಮನೆಗೆ ಬಂದು ಎಲ್ಲ ವಿಷಯ ಹೇಳ್ತೀನಿ ನಿಮಗೆ. ಸರಿ, ನೀನು ಸ್ಟೇಷನ್ಗೆ ಹೋದ್ಮೇಲೆ ಒಂದು ಮೆಸೇಜ್ ಮಾಡು. ನಾನು ಮತ್ತೆ ನಿನಗೆ ಕಾಲ್ ಮಾಡಲ್ಲ. ನೀನು ಮೆಸೇಜ್ ಮಾಡಿದ್ರೆ ನನಗೆ ಸಮಾಧಾನ ಆಗೋದು. ಸರಿ, ಬಾಯ್. ಪ್ರೇಮ, ಯಾಕಮ್ಮ ಅಳ್ತಾ ಇದೆಯಾ? ಹಾಳಾದವರು ಆ ಮಧುರ ಮತ್ತೆ ಅಮ್ಮರು ಮತ್ತೆ ಅನಿರುದ್ಧ ಮೇಲೆ ಅಟ್ಯಾಕ್ ಮಾಡಿಸಿದ್ದಾರೆ ಅಮ್ಮ. ಅಯ್ಯೋ ರಾಮ, ಏನಮ್ಮ ಹೀಗೆ ಹೇಳ್ತಾ ಇದೆಯಾ? ಏನಾಯ್ತಂತೆ? ನಂಗೆ ನಿಜವಾಗ್ಲೂ ಭಯ ಆಗ್ತಾ ಇದೆ ಕಣೆ. ಹೀಗೆ ಆದರೆ ಅವ್ನು ಎಲ್ಗೂ ಹೋಗದೆ ಮನೇಲೇ ಕೂತಿರ್ಬೇಕಾಗತ್ತೆ. ಅಮ್ಮ, ಮನೇಲಿದ್ರೆ ಸುಮ್ಮನೆ ಬಿಡ್ತಾರಾ? ನಿಜ ಹೇಳಬೇಕು ಅಂದರೆ ಮನೇಲಿದ್ರೆ ಅಟ್ಯಾಕ್ ಮಾಡಿಸೋಕ್ಕೆ ಇನ್ನೂ ಈಸಿ. ಪೊಲೀಸವ್ರ ಹತ್ರ ಹೋದರೆ ಅವ್ರು ಇದನ್ನು ಗಂಭೀರವಾಗಿ ತಗೊಳ್ಳಲ್ಲಮ್ಮ, ಸುಮ್ಮನೆ ಆಗ್ಬಿಡ್ತಾರೆ. ನಾವೇ ಯಾರಾದರೂ ಈ ಪ್ರೈವೇಟ್ ಡಿಟೆಕ್ಟಿವ್ನ ಇಟ್ಟು ಎಲ್ಲ ಡೀಟೇಲ್ಸ್ನ ಕಲೆಕ್ಟ್ ಮಾಡಬೇಕು. ಆಗ ಎಲ್ಲ ಗೊತ್ತಾಗತ್ತೆ. ಅಮ್ಮ, ನನಗೆ ಇವಾಗ ಎಷ್ಟು ಕೋಪ ಬರ್ತಾ ಇದೆ ಅಂದರೆ ಇವಾಗಲೇ ಹೋಗಿ ಆ ಮಧುರ ಜುಟ್ಟಿಡ್ದು ಚೆನ್ನಾಗಿ ಬಾರಿಸಿ ಮನೆಯಿಂದ ಹೊರಗೆ ಹಾಕಬೇಕು ಅನ್ನಿಸ್ತಿದೆ. ಯಾವುದೇ ಕಾರಣಕ್ಕೂ ಅದು ಆಗಲ್ಲ. ಅಂಥ ಕೆಲಸಕ್ಕೆ ಕೈ ಹಾಕ್ಬಿಟ್ಟಿಯಾ ನೀನು? ನೋಡು, ಅವಳ ಮೇಲೆ ಆರೋಪ ಮಾಡೋದಕ್ಕೆ ನಮ್ಮ ಹತ್ರ ಯಾವುದೇ ರೀತಿ ಪ್ರೂಫ್ ಇಲ್ಲ. ನಡೆದಿರೋ ಘಟನೆನ ಒಂದಕ್ಕೊಂದು ಹೋಲಿಕೆ ಮಾಡಿ ನೋಡಿದ್ರೆ ಅಮರ್ ಮತ್ತು ಮಧುರ ಈ ಕೆಲಸ ಮಾಡಿದ್ದಾರೆ ಅನ್ನೋ ಸುಳುವು ಸಿಗ್ತಾ ಇದೆ. ಆದರೆ ಇದನ್ನೇ ಹೇಳಿ ಅವಳೇ ಅಪರಾಧಿ ಅಂತ ಪ್ರೂವ್ ಮಾಡೋಕ್ಕಾಗಲ್ಲ. ಮತ್ತಿನ್ನೇನು ಮಾಡು ಅಂತೀಯ ಅಮ್ಮ?
ಬೆಳಿಗ್ಗೆ ಎದ್ದರೆ ಅವಳಿಗೆ ಕಾಫಿ ಟೀ ಕೊಟ್ಕೊಂಡು ಅವಳು ಕಾಲು ಹಿಡ್ಕೊಂಡು ಮಧುರ ನನ್ನ ಸಂಸಾರ ಉಳಿಸು ಅಂತ ಕೇಳ್ಕೊಬೇಕಾ? ಹಾಗೇನು ಮಾಡಬೇಡ. ನಮ್ಮ ಹತ್ರ ನಗ್ನಗ್ತಾ ನಾಟಕ ಆಡ್ತಾ ಅದು ಹೇಗೆ ಗುಣ ಹೊಡಿತಾ ಇದ್ದಾಳೋ ಅದೇ ರೀತಿ ನಾವು ಅವಳ ಮೇಲೆ ಅಟ್ಯಾಕ್ ಮಾಡಿಸ್ಬೇಕು. ಏಟಿಗೆ ಎದುರೇಟ್ ಬಿದ್ರೇನೆ ವೈರಿ ಸ್ವಲ್ಪ ಹಿಮ್ಮೆಟ್ಟೋದು. ಹಾಗಾದರೆ ಏನು ಮಾಡು ಅಂತೀಯಮ್ಮ? ಈ ಸರಿ ಅವಳಿಗೆ ಕೊಡೋ ಹೊಡೆತಕ್ಕೆ ವಿಲ ವಿಲ ಅಂತ ಒದ್ದಾಡಬೇಕು. ಯಾಕೋ ತುಂಬ ಬಾಯಾರಿಕೆ ಆಗ್ತಾ ಇದೆ ಅಲ್ಲ. ಏನು ಮಾಡೋದು? ಮಹೇಶ್ವರಿ ಅತ್ತೆ ಅಜ್ಜಿ ಇಬ್ಬರು ಮನೇಲಿಲ್ಲ. ಸಾವಿತ್ರಿ ಆಂಟಿ, ಪ್ರೇಮ, ಸ್ವಲ್ಪ ಕುಡಿಯೋಕೆ ನೀರು ಕೊಡ್ತೀರಾ? ನಾನೇ ಪ್ರೇಮ. ನನ್ನ ಹೆಸರಿಗಿರೋ ಗುಣದಲ್ಲಿ ಕಾಲು ಭಾಗ ನಿನಗಿದೆಯಾ? ಪ್ರೇಮ ಅನ್ನೋ ಅರ್ಥ ಗೊತ್ತಾ ನಿನಗೆ? ಏನಾಯ್ತು ನಿಂಗೆ? ಯಾಕೆ ಹಿಂಗೆಲ್ಲ ಆಡ್ತಿದ್ಯಾ? ಪಾಪ ಏನೂ ಗೊತ್ತಿಲ್ಲ. ಮಳ್ಳಿ ಮಳ್ಳಿ ಮಂಚ ಕಾಲು ಎಷ್ಟು ಅಂದರೆ 3+1 ಅಂದ್ಲಂತೆ. ನೀನು ಏನು ಹೇಳ್ತಿದ್ಯಾ? ನನಗೇನು ಅರ್ಥ ಆಗ್ತಿಲ್ಲ. ನಾನು ನಿನಗೆ ಏನು ಕೇಳಿದೆ? ಒಂದು ಗ್ಲಾಸ್ ನೀರು ಕೊಡು ಅಂತ ಕೇಳಿದೆ ತಾನೆ. ನಿನ್ನ ಕೈಲಾದರೆ ಕೊಡು, ಇಲ್ಲಾಂದರೆ ಯಾಕೆ ಈ ಥರ ಕೆಲಸ ಮಾಡ್ತೀಯಾ? ಇದು ಕಮ್ಮಿ ಅನ್ಕೋ, ನಿನ್ನ ಕೊಂದ್ರೂ ಪಾಪ ಬರಲ್ಲ. ನನಗೆ ಎಷ್ಟು ಹೊಟ್ಟೆ ಉರಿತಾ ಇದೆ ಗೊತ್ತಾ ನಿನಗೆ? ನಿಂಗೆ ಹೊಟ್ಟೆ ಉರಿ ಅಂತ ನಾನು ಏನು ಮಾಡಿದ್ದೀನಿ ಪ್ರೇಮ? ಪಾಪ ಬೆಳಿಗ್ಗೆ ಎದ್ದಾಗಿಂದ ಸಂಜೆವರೆಗೂ ನೀನು ಏನೆಲ್ಲ ಮಾಡ್ತೀಯ? ಇಲ್ಲಿ ಹಾಲಲ್ಲಿ ಕುತ್ಕೊಂಡು ಎಲ್ಲ ಗಮನಿಸ್ತಾ ಇರ್ತೀಯ. ಯಾರ್ಯಾರಿಗೋ ಫೋನ್ ಮಾಡ್ತೀಯ, ಅವ್ರ ಕೈಯಲ್ಲಿ ಏನೇನೋ ಮಾಡಿಸ್ತೀಯ. ಇದು ಯಾವುದು ನಿನಗೆ ಗೊತ್ತಿಲ್ವಾ? ಅದನ್ನೆಲ್ಲ ನನ್ನ ಬಾಯಲ್ಲೇ ಕೇಳಬೇಕಾ? ನೋಡು, ನಿನ್ನ ಕೈಯಲ್ಲೂ ಫೋನ್ ಇರುತ್ತೆ. ನೀನು ಬೆಳಗ್ಗೆಯಿಂದ ಸಂಜೆವರೆಗೂ ಯಾರ್ಯಾರಿಗೋ ಫೋನ್ ಮಾಡ್ತಾ ಇರ್ತೀಯ. ನಾನು ಯಾವತ್ತಾದರೂ ಬಂದು ನಿನ್ನ ಹತ್ರ ಪ್ರೇಮ ಯಾರಿಗೆ ಕಾಲ್ ಮಾಡಿದ್ಯಾ ಅಂತ ಕೇಳ್ತೀನ? ಇಲ್ಲ ತಾನೆ, ಅದು ನಿನ್ನ ಸ್ವಾತಂತ್ರ್ಯ. ಹಾಗೆ ನನಗೂ ಕೂಡ ರೈಟ್ಸ್ ಇರುತ್ತೆ ತಾನೆ.
ಯಾಕೆ ಪ್ರೇಮ ಈಗೆಲ್ಲ ಆಡ್ತಿದ್ಯಾ? ಅದೇ ರೀತಿ ನಿನ್ನ ಫೋನ್ ಕಾಲ್ಗಳ ಬಗ್ಗೆ ಕೇಳೋ ರೈಟ್ಸ್ ನನಗೂ ಇಲ್ಲ ಅಂತ ಹೇಳಕ್ಕೆ ಬರ್ತೀಯ ಅನ್ನೋದು ನನಗೂ ಗೊತ್ತು. ನೀನು ಯಾರ ಜೊತೆನಾದರೂ ಮಾತಾಡ್ಕೊ, ನನಗೇನಾಗಬೇಕು. ಆದರೆ ನೀನು ಈ ಮನೇಲಿ ಬದುಕ್ತಾ ಇರೋದು ನಿನ್ನ ಗಂಡನ ತಮ್ಮ ಮತ್ತು ಅವನ ಹೆಂಡತಿ ಜೊತೆ. ಅದು ನಿನಗೆ ಗೊತ್ತಿರಲಿ. ಅದು ನನಗೂ ಗೊತ್ತಿದೆ. ಹೋಗ್ಲಿ, ಅದು ನಂಗೆ ಗೊತ್ತಿಲ್ಲ ಅಂತಾನೆ ಅನ್ಕೋ. ಅದನ್ನ ಮಾತಲ್ಲೇ ಹೇಳ್ಬೋದಿತ್ತಲ್ಲ, ಈ ಬಿಂದಿಗೆಯಲ್ಲಿ ನೀರು ಹಾಕ್ಬೇಕಿತ್ತ? ಅಲ್ಲ ಕಣ ಪ್ರೇಮ, ದುಡಕ್ ಸ್ವಭಾವ ನಿಂತು. ನಿನಗೆ ಹೇಳ್ದಂಗೆ ಹೇಳಿದ್ದೀನಿ, ಸ್ವಲ್ಪನೂ ಅರ್ಥ ಮಾಡ್ಕೊಳ್ದೆ ಇಲ್ಲಿ ಬಂದು ಗಲಾಟೆ ಮಾಡ್ತಾ ಇದೆಯಲ್ಲ, ಏನಿದಲ್ಲ? ನನಗೆ ತಡ್ಕೊಳಕ್ಕಾಗದೇ ಇರೋಷ್ಟು ಹೊಟ್ಟೆ ಉರಿತಾ ಇದೆ ಅಮ್ಮ. ನೀನು ಸುಮ್ಮನೆ ಇರೋ. ಅನುಸರಿಸ್ಕೊಳಕ್ಕೆ ಒಂದ ಎರಡ ಈ ಥರದ್ದು. ನನಗೆ ಸಂಕಟ ತಡ್ಕೊಳಕ್ಕಾಗ್ತಾ ಇಲ್ಲ. ಹೊಟ್ಟೆ ಉರಿ ಬಂದ್ರೆ ನಿನ್ಗೆ ಅಲ್ಲ ಪ್ರೇಮ, ಯಾರಿಗೂ ಸಂಕಟ ತಡ್ಕೊಳಕ್ಕಾಗಲ್ಲ. ಹಾಗಂತ ಅದನ್ನ ಬೇರೆಯವ್ರ ಮೇಲೆ ತಂದು ಹಾಕಬಾರ್ದು. ಹೋಗಿ ಯಾವ್ದಾದ್ರು ಒಳ್ಳೆ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತಗೋಬೇಕು. ಅದು ಬಿಟ್ಟು ಇನ್ನೊಬ್ರಿಗೂ ಹೊಟ್ಟೆ ಉರಿಯೋ ಥರ ತೊಂದರೆ ಕೊಡಬಾರ್ದು ಪ್ರೇಮ. ಏನೇ ದೊಡ್ಡದಾಗಿ ನೀತಿ ಪಾಠ ಮಾಡ್ತೀಯಾ? ಮಾಡೋದೆಲ್ಲ ಮಾಡಿ ಮತ್ತೆ ಬುದ್ಧಿ ಹೇಳ್ತೀಯಾ? ನಿನಗೆ ಹೆಂಗೆ ಬುದ್ಧಿ ಕಳಿಸ್ತೀನಿ ನೋಡು. ಸಾಕು, ಸುಮ್ಮನೆ ಇರು ಪ್ರೇಮ. ನಡಿ ನೀನೊಳಗೆ. ನಾನು ಇಲ್ಲೇ ಇರ್ತೀನಿ. ಏನಿವಾಗ? ಇಲ್ಲೇ ಇರು, ಏನೂ ಆಗಲ್ಲ. ಆದರೆ ಇನ್ನೊಬ್ರಿಗೆ ತೊಂದರೆ ಕೊಡ್ಕೊಂಡಿರ್ಬೇಡ. ಬೇರೆಯವರು ನಿನ್ನ ಥರನೇ ಅನ್ನೋದನ್ನ ಸ್ವಲ್ಪ ಅರ್ಥ ಮಾಡ್ಕೋ. ಏಯ್, ನಾನು ನನ್ನ ಮಗಳನ್ನ ಸುಮ್ಮನೆ ಇರಿಸ್ತಾ ಇದ್ದೀನಿ, ಆದರೂ ನೀನು ಬಾಯ್ ಮಾಡ್ತಾ ಇದೆಯಾ? ಮೊದಲು ನೀನು ಸುಮ್ಮನೆ ಇರೋದನ್ನು ಕಲ್ತ್ಕೊ. ನೋಡಿ, ನಾನು ಯಾರ ತಂಟೆಗೂ ಬಂದಿಲ್ಲ. ನನ್ನ ಪಾಡಿಗೆ ನಾನು ಇದ್ದೀನಿ. ನಾನು ಕುಡಿಯೋಕೆ ನೀರು ಕೇಳಿದೆ, ಅದೇ ನಾನು ಮಾಡಿದ ತಪ್ಪು. ಅದಕ್ಕೆ ಒಂದು ಬಿಂದಿಗೆ ನೀರು ತಂದು ಸುರಿದು ಬಿಡೋದ? ಬೇರೆಯವರು ನನ್ನ ಥರನೇ ಅನ್ನೋ ಭಾವನೆ ನಿಮ್ಮಿಬ್ಬರಿಗೂ ಇಲ್ಲ. ಇದು ಕಮ್ಮಿ ಶಿಕ್ಷೆ ಅಂತ ಅನ್ಕೋ. ನಿನ್ಗಿನ್ನೂ ಜಾಸ್ತಿ ಆಗಬೇಕಾಗಿತ್ತು. ಆಂಟಿ, ನಾನು ಏನಂತ ತಪ್ಪು ಮಾಡಿದ್ದೀನಿ? ನೀವಿಬ್ರು ಆಗ್ಲೆಯಿಂದ ಬೈತಾ ಇದ್ದೀರಾ ಹೊರತು ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಹೇಳ್ತಾ ಇಲ್ಲ. ಅಮ್ಮ, CCTV ಫುಟೇಜ್ ತೆಗ್ಸಿದ್ರೆ ಎಲ್ಲ ಗೊತ್ತಾಗತ್ತೆ. ಅದಿರದೆ ತಪ್ಪು ಮಾಡಿರೋ ಸಿಕ್ಕಾಕೊಳ್ಳಿ ಅಂತ. ನಾವು ಏನು ಮಾಡ್ತೀವಿ ಅಂತ ಇವಳಿಗೆ ಹೇಳಿ ಗೊತ್ತಾಗಬೇಕಾಗಿಲ್ಲ. ಹೋಗ್ತಾ ಹೋಗ್ತಾ ಅವಳಿಗೆ ಎಲ್ಲ ಗೊತ್ತಾಗತ್ತೆ. CCTV ಫುಟೇಜ್ ತೆಗ್ಸಿದ್ರೆ ಗೊತ್ತಾಗುತ್ತೆ ಅಂತ ಇವಳು ಹೇಳ್ತಿದ್ದಾಳೆ. ಏನು ಮಾಡ್ದೇನೆ ಗೊತ್ತಾಗಬೇಕು ಅಂತ ನೀವು ಹೇಳ್ತಾ ಇದ್ದೀರಾ. ಅದೇನು ವಿಷಯ ಅಂತ ನಂಗಂತೂ ಅರ್ಥ ಆಗ್ತಿಲ್ಲ. ಈಗಲಾದರೂ ಬಿಡಿಸಿ ಹೇಳಿ. ನೀನೇ ನಮಗೆ ಹೇಳಬೇಕು. ನಮಗೆ ಗೊತ್ತಿರೋದು ಕೆಲವೊಂದಿಷ್ಟಿದೆ, ಗೊತ್ತಿಲ್ಲದೆ ಇರೋದನ್ನ ನೀನೇ ಹೇಳಬೇಕು. ಜ್ಞಾಪಿಸ್ಕೊಂಡೇ ಹೇಳು, ಪರವಾಗಿಲ್ಲ. ನಿಧಾನವಾಗಿ ನಾವು ಕೇಳಿಸ್ಕೋತೀವಿ. ಆಮೇಲೆ ಇದನ್ನೆಲ್ಲ ನಾವು ಯಾರಿಗೂ ಹೇಳಕ್ ಹೋಗೋದಿಲ್ಲ. ವಿಷಯನೆಲ್ಲ ನಮ್ಮ ಹತ್ರನೇ ಇಟ್ಕೋತೀವಿ. ಯಾಕಂದ್ರೆ ಇದಕ್ಕೆ ಉತ್ತರ ಕೊಡ್ಬೇಕಾಗಿರೋರು ನಾವೇ ಆಗಿರೋದ್ರಿಂದ ನಾವೇ ಉತ್ತರ ಕೊಡ್ತೀವಿ. ನೀನು ಮಾಡಿರೋದನ್ನ ಹೇಳಿದ್ರೆ ನಿನ್ನನ್ನು ಯಾರು ಇಲ್ಲಿ ಒಂದು ಕ್ಷಣ ಇಟ್ಕೊಳ್ಳಲ್ಲ, ಒದ್ದು ಓಡಿಸ್ತಾ ಇರ್ತಾರೆ. ನೀವಿಬ್ರು ಮಾತಾಡ್ತಾ ಇರೋದನ್ನ ನೋಡಿದ್ರೆ ನಾನೇನೋ ಮಾಡಬಾರ್ದು ತಪ್ಪು ಮಾಡಿರೋ ಥರ ಇದೆ. ನಾನು ನಿಮ್ಮಿಬ್ಬರಿಗೂ ಕ್ಲಿಯರಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಾನು ನಿಮಗೆ ಯಾವುದೇ ರೀತಿಯಾದ ತೊಂದರೆ ಕೊಟ್ಟಿಲ್ಲ. ತೊಂದರೆ ಕೊಡೋ ಯೋಚನೆ ಕೂಡ ಮಾಡಿಲ್ಲ. ಆದರೆ ನೀವೇ ಸುಮ್ಮನೆ ನನ್ನನ್ನು ಬೈತಾ ಇದ್ದೀರಾ. ನಾನು ನಿಮಗೆ ಯಾವುದೂ ತೊಂದರೆ ಕೊಟ್ಟಿಲ್ಲ. ನಾನು ನಿಮಗೆ ಇದನ್ನು ನಂಬಿಸೋದಕ್ಕೂ ಹೇಳ್ತಾ ಇಲ್ಲ. ನಡೆದಿರೋ ವಿಷಯ ಇಷ್ಟೇ. ಅದನ್ನು ನೀವು ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ. ಆಗಲೇ ಏನೋ ಹೇಳಿದ್ರಲ್ಲ, ನಡೆದಿರೋ ವಿಷಯನ ಹೇಳಿಬಿಟ್ರೆ ನನ್ನ ಒದ್ದು ಮನೆಯಿಂದ ಆಚೆ ಹಾಕ್ತಾರಾ? ಇನ್ನೊಬ್ರು ನನ್ನನ್ನು ಮನೆ ಒಳಗಡೆ ಕರೆಯೋ ಕೆಲಸ ಮಾಡ್ತೀನಿ ಹೊರತು ಮನೆಯಿಂದ ಆಚೆ ಹಾಕೋ ಕೆಲಸ ನಾನು ಯಾವತ್ತೂ ಮಾಡಲ್ಲ. ಯಾಕಂದ್ರೆ ನಾನು ಮಧುರ. ಇಷ್ಟರ ಮೇಲೂ ನೀವು ಈ ಮನೆಯವ್ರಿಗೆ ಏನಾದರೂ ಹೇಳೋದಿದ್ರೆ ಪರವಾಗಿಲ್ಲ, ಹೇಳ್ಕೊಳ್ಳಿ. ನಾನೇನಾದರೂ ತಪ್ಪು ಮಾಡಿದ್ರೆ ನಾನೇ ಈ ಮನೆ ಬಿಟ್ಟು ಹೋಗ್ತೀನಿ. ಯಾರು ನನ್ನನ್ನು ಓಡಿಸೋ ಅವಶ್ಯಕತೆ ಇಲ್ಲ. ನೀನು ಸಿಕ್ಕಾಕೊಳ್ಳೋ ಹಾಗೆ ಮಾಡಿರಲ್ವಲ್ಲ, ಅದಕ್ಕೇನು ಮಾಡೋದು? ನಾನು ತಪ್ಪು ಮಾಡಿ ಯಾರ ಕೈಗೂ ಸಿಕ್ಕಾಕೊಳ್ಳಲ್ಲ ಅಂದಮೇಲೆ ನಿಮ್ಮ
ನಿಮ್ಮ ಕೈಯಲ್ಲೂ ಸಿಕ್ಕಾಕೊಡಲ್ಲ. ಆದರೆ ಸುಮ್ಮನೆ ನನ್ನ ಬಗ್ಗೆ ಹೇಗೆ ಆರೋಪ ಮಾಡ್ತಾ ಇದ್ದೀರಾ? ಸುಮ್ಮನೆ ಆರೋಪ ಮಾಡೋದಕ್ಕೆ ನನಗೇನೋ ತಲೆ ಕೆಟ್ಟಿಲ್ಲ. ಸಮಯ ಬರಲಿ, ಆಗ ನಿನಗೆ ಗೊತ್ತಾಗತ್ತೆ. ನನ್ನ ಜೀವನ ಪೂರ್ತಿ ನಿಮ್ಮಿಬ್ಬರಿಗೂ ಅವಕಾಶ ಕೊಡ್ತೀನಿ. ನಾನು ಏನಾದರೂ ತಪ್ಪು ಮಾಡಿದ್ರೆ ಅದನ್ನು ಪ್ರೂವ್ ಮಾಡೋ ಅಗತ್ಯವಿಲ್ಲ. ನಾನೇ ಈ ಮನೆ ಬಿಟ್ಟು ಹೋಗ್ತೀನಿ. ನನ್ನ ಬಗ್ಗೆ ನಿಮಗೆ ಕ್ಲಾರಿಟಿ ಇಲ್ಲದೆ ಇರ್ಬೋದು, ಆದರೆ ನನ್ನ ಬಗ್ಗೆ ನಂಗೆ ಕ್ಲಾರಿಟಿ ಇದೆ. ಜಾಸ್ತಿ ಕೊಚ್ಕೋಬೇಡ. ನಾನು ಕೊಚ್ಕೋತಿಲ್ಲ, ಇರೋದನ್ನೇ ಹೇಳ್ತಾ ಇದ್ದೀನಿ. ಟೈಮ್ ಅನ್ನೋದು ಚಕ್ರದ ಥರ ತಿರುಗ್ತಾ ತಿರುಗ್ತಾ ಮೇಲೂ ಹೋಗುತ್ತೆ, ಹಾಗೆ ಕೆಳಗಡೆನೂ ಬರುತ್ತೆ. ಅದು ಕೆಳಗೆ ಬಂದಾಗ ನಾವು ತಲೆ ಕೆಳಗಾಗ್ಬಿಟ್ಟಿರ್ತೀವಿ. ಈ ಪ್ರಪಂಚದಲ್ಲಿ ಯಾವ ಮನುಷ್ಯಂಗೂ ಇದು ತಪ್ಪಿಲ್ಲ. ಕಷ್ಟ ಸುಖ ಯಾರಿಗೂ ತಪ್ಪಿದ್ದಲ್ಲ, ಬರೀ ನನಗಂತ ಅಲ್ಲ, ನಿನಗೂ ಸೇರಿಸಿ. ಕಷ್ಟ ಬಂದಾಗ ಕುಗ್ಬಾರ್ದು, ಸುಖ ಬಂದಾಗ ಹಿಗ್ಬಾರ್ದು ಅನ್ನೋದು ನನಗೂ ಚೆನ್ನಾಗಿ ಗೊತ್ತಿದೆ. ಆದರೆ ನಾನು ಕಷ್ಟ ಸುಖದ ಬಗ್ಗೆ ಹೇಳ್ತಾ ಇಲ್ಲ. ನಾನು ತಪ್ಪು ಮಾಡಿಲ್ಲ, ಮಾಡೋದು ಇಲ್ಲ ಅಂತ ಹೇಳ್ತಿದ್ದೀನಿ. ಕಾಲಚಕ್ರ ಹೇಗೆ ಬೇಕಾದರೂ ತಿರುಗಲಿ, ಆದರೆ ನಾನು ಮಾತ್ರ ಈ ವಿಷಯದಲ್ಲಿ ಬದಲಾಗಲ್ಲ ಅಷ್ಟೇ.